ಆತ್ಮೀಯರೇ, ಎಲ್ಲರಿಗೂ ಸ್ವಾಗತ. ನಾವಿಂದು ಭಾರತದ ಭೂಗೋಳಶಾಸ್ತ್ರ ಪಠ್ಯ ಅಧ್ಯಯನದಿಂದ ಭಾರತದ ಪ್ರಾಕೃತಿಕ ಸ್ವರೂಪಗಳನ್ನು ನೋಡೋಣ. ನಮ್ಮ ದೇಶದ ಇತಿಹಾಸ ನಮ್ಮ ಹೆಮ್ಮೆ. ಭಾರತವು ಪ್ರಪಂಚದಲ್ಲಿಯೇ ತನ್ನದೇ ಆದ ಒಂದು ವಿಶಿಷ್ಟ ಗುಣವನ್ನು ಹೊಂದಿದೆ. ಭಾರತವು ತನ್ನದೇ ಆದ ವಿಭಿನ್ನ ರೀತಿಯ ಇತಿಹಾಸವನ್ನು ಹೊಂದಿದೆ. ಈ ಕಾರಣಕ್ಕೆ ಭಾರತವನ್ನು ಮಾನವ ನಾಗರಿಕತೆಯ ತೊಟ್ಟಿಲು, ಇತಿಹಾಸ ತಾಯಿ ಎಂಬ ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ. ಭಾರತವೆಂಬ ಹೆಸರು ಬರಲು ಕಾರಣವೇನೆಂದರೆ ಭಾರತವನ್ನು ಭರತನೆಂಬ ಚಕ್ರವರ್ತಿ ಆಳ್ವಿಕೆ ಮಾಡಿದ್ದರಿಂದ ಭಾರತಕ್ಕೆ ಭರತಖಂಡ ಅಥವಾ ಭಾರತ ಎಂದು ಕರೆಯಲಾಗಿದೆ. ಭಾರತಕ್ಕೆ ಇಂಡಿಯಾ ಎಂದು ಕರೆಯುತ್ತಾರೆ. ಪೌರಾಣಿಕ ಹಿನ್ನೆಲೆಗಳ ಪ್ರಕಾರ ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾದ ಸಿಂಧು ನದಿಯಿಂದ ಬಂದಿದೆ. ಆದರೆ ಇತಿಹಾಸಕಾರರ ಪ್ರಕಾರ ಇಂಡಿಯಾ ಎಂದು ಗ್ರೀಕರು ಕರೆದರೆಂದು ಹೇಳಲಾಗಿದೆ. ಅದರಿಂದ ಭಾರತವನ್ನು ಪರ್ಷಿಯನ್ನರು ಹಿಂದೂಸ್ತಾನ್ ಎಂದು ಕರೆದರು. ಭಾರತವು ಏಷ್ಯಾ ಖಂಡದ ಒಂದು ಪರ್ಯಾಯ ದ್ವೀಪವಾಗಿದೆ. ಇದು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ನಡುವೆ ವಿಸ್ತರಿಸಿದೆ. ಇಲ್ಲಿ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗಗಳು, ಜನರಲ್ಲಿನ ವೈವಿಧ್ಯಗಳನ್ನು ಗಮನಿಸಿದಾಗ ಭಾರತವನ್ನು ಒಂದು ಉಪಖಂಡ ಎಂದು ಹೇಳಲಾಗಿದೆ. ಭಾರತವನ್ನು ಪ್ರಪಂಚದ ವಿವಿಧ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಭಾರತದ ಧರ್ಮ, ಭಾಷೆ, ರೂಢಿ, ಸಂಪ್ರದಾಯ, ವ್ಯವಸ್ಥೆಗಳಲ್ಲಿ ತನ್ನದೇ ಆದ ಒಂದು ವಿಭಿನ್ನ ರೀತಿಯ ಅಸ್ತಿತ್ವವನ್ನು ಹೊಂದಿದೆ. ನಾವೀಗ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಗಾತ್ರ ಅಥವಾ ಭಾರತದ ಭೌಗೋಳಿಕ ಸನ್ನಿವೇಶ ಮತ್ತು ವಿಸ್ತೀರ್ಣದ ಬಗ್ಗೆ ಗಮನ ಹರಿಸೋಣ. ನಮ್ಮ ದೇಶದ ಹಿರಿಮೆ, ನಮ್ಮ ಪರಂಪರೆಗಳು. ಭಾರತದ ಒಟ್ಟು 32,87,263 ಚದರ ಕಿಲೋಮೀಟರ್ಗಳಷ್ಟು ಹೊಂದಿದೆ. ಭೂಕ್ಷೇತ್ರದ ದೃಷ್ಟಿಯಿಂದ ಇದು ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಭೂಕ್ಷೇತ್ರ ಶೇಕಡ 2.4% ಒಳಗೊಂಡಿದೆ. ಇದರಲ್ಲಿ ಒಟ್ಟು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶ NCT ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಎಂದು ಕರೆಯಲಾಗಿದೆ. 11 ಜನಗಣತಿಯ ಪ್ರಕಾರ 121 ಕೋಟಿ ಜನಸಂಖ್ಯೆಯನ್ನು ನಮ್ಮ ದೇಶ ಒಳಗೊಂಡಿದೆ. ಈಗ 2025ನೇ ಸಾಲು ಬಂತು. ಈಗ ಜನಗಣತಿಯನ್ನು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಬಂದ ಮೇಲೆ ಗೊತ್ತಾಗ್ತದೆ ನಮ್ಮ ದೇಶದಲ್ಲಿ ಎಷ್ಟು ಪ್ರಮಾಣ ಜನಸಂಖ್ಯೆ ನಾವು ಹೊಂದಿದ್ದೇವೆ ಎಂಬುದು. ಇದು ಪ್ರಪಂಚದ ಒಟ್ಟು ಜನಸಂಖ್ಯೆ ಶೇಕಡ 17.50% ಇರುವುದು. ಪ್ರಸ್ತುತ ಪ್ರಪಂಚದಲ್ಲಿ ಭಾರತವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಜಮ್ಮು ಕಾಶ್ಮೀರ ಶ್ರೀನಗರ ರಾಜಧಾನಿ, ಆದರೆ ಜಮ್ಮುನು ಕೂಡ ಒಂದು ರಾಜಧಾನಿ. ಉತ್ತರಾಖಂಡ ಬಾರಾರೈಸಾಯನ್, ಬೇಸಿಗೆ ಸಮಯದಲ್ಲಿ ಡೆಹ್ರಾಡೂನ್ ಇದರ ರಾಜಧಾನಿ. ಹಿಮಾಚಲ ಪ್ರದೇಶದ 2ನೇ ರಾಜಧಾನಿ ಧರ್ಮಶಾಲಾ. ಈಗ ಭಾರತ ಸ್ಥಾನ. ಭಾರತ ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ, ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ. ದಕ್ಷಿಣ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ ಭಾರತ. ಪ್ರಧಾನ ಭೂಭಾಗವು 8.4ರಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 68.7ರಿಂದ 97.25 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಉತ್ತರದ ಲಡಾಖ್ನಿಂದ ದಕ್ಷಿಣ ಕನ್ಯಾಕುಮಾರಿಯವರೆಗೆ ಒಟ್ಟು 3,214 ಕಿಲೋಮೀಟರ್ ಉದ್ದವಾಗಿದೆ. ಪಶ್ಚಿಮದಿಂದ ಪೂರ್ವಕ್ಕೆ 2,933 ಕಿಲೋಮೀಟರ್ ಉದ್ದವಾಗಿದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳಿವೆ. ಇನ್ನು ದಕ್ಷಿಣಕ್ಕೆ ವಿಸ್ತರಿಸಿವೆ. ನಿಕೋಬಾರ್ ದ್ವೀಪದ 6.45 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣ ತುದಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಲಡಾಖ್ನ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರ ತುದಿಯಾಗಿದೆ. ನಮ್ಮ ದೇಶದ ನೆರೆ ರಾಷ್ಟ್ರಗಳಲ್ಲಿ ನೋಡಿದಾಗ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ, ಮಯನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್ ಒಟ್ಟು 15,200 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದ್ದೇವೆ. ಭಾರತ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ.
82.5 ಪೂರ್ವ ರೇಖಾಂಶವು ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ. ನಾವೇನು ಅಲಹಾಬಾದನ್ನು ಕರಿತೇವೆ, ಇತ್ತೀಚೆಗೆ ಅಲಹಾಬಾದನ್ನು ಪ್ರಯಾಗ್ರಾಜ್ ಅಂತ ಕರೀತಾರೆ, ಅದರ ಮುಖಾಂತರ ಹಾದು ಹೋಗಿದೆ. ಇದು ಭಾರತದ ಮಧ್ಯ ರೇಖಾಂಶವಾಗಿದ್ದು ಭಾರತೀಯ ಆದರ್ಶ ಕಾಲಮಾನವು ಈ ರೇಖಾಂಶವನ್ನು ಆಧರಿಸಿದೆ. ಭೂಮೇರೆಗಳು ಮತ್ತು ಹೊರೆ ರಾಷ್ಟ್ರಗಳು. ಭಾರತ ಒಂದು ಪರ್ಯಾಯ ದ್ವೀಪವಾಗಿದ್ದು ಇದು ಭೂ ಮತ್ತು ಜಲ ಮೇರೆಗಳೆರಡನ್ನೂ ಒಳಗೊಂಡಿದೆ. ಭಾರತವು 15,200 ಕಿಲೋಮೀಟರ್ ಭೂಗಡಿಯನ್ನು ಹಾಗೂ 6,100 ಕಿಲೋಮೀಟರ್ ಕರಾವಳಿ ತೀರವನ್ನು ಹಾಗೂ 7,516.60 ಕಿಲೋಮೀಟರ್ ದ್ವೀಪದ ಕರಾವಳಿ ತೀರಗಳನ್ನು ನಾವು ಹೊಂದಿದ್ದೇವೆ. ಭಾರತವು 7 ರಾಷ್ಟ್ರಗಳೊಡನೆ ಭೂಗಡಿ ರೇಖೆಯನ್ನು, 2 ರಾಷ್ಟ್ರಗಳೊಡನೆ ಜಲಗಡಿಯನ್ನು ಹಂಚಿಕೊಂಡಿದೆ. ವಾಯವ್ಯದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಉತ್ತರದಲ್ಲಿ ಚೀನಾ, ನೇಪಾಳ, ಭೂತಾನ್, ಪೂರ್ವದಲ್ಲಿ ಬರ್ಮಾ, ಬಾಂಗ್ಲಾ ಭೂಗಡಿಯನ್ನು ಹೊಂದಿದೆ. ಇದಲ್ಲದೆ ದೇಶದ ದಕ್ಷಿಣದಲ್ಲಿರುವ ಶ್ರೀಲಂಕಾ ಹಾಗೂ ನೈಋತ್ಯದಲ್ಲಿರುವ ಮಾಲ್ಡೀವ್ಸ್ ದ್ವೀಪಗಳು ಭಾರತದೊಂದಿಗೆ ಜಲಗಡಿಯನ್ನು ಹೊಂದಿದ್ದು ಇವು ಸಹ ಭಾರತ ನೆರೆ ರಾಷ್ಟ್ರಗಳಾಗಿವೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವ ಗಡಿರೇಖೆ ರಾಡ್ಕ್ಲಿಫ್ ರೇಖೆ ಎಂದು ಕರೆಯುತ್ತೇವೆ. ಭಾರತ ಮತ್ತು ಚೀನಾ ದೇಶದ ನಡುವೆ ಇರುವ ಗಡಿರೇಖೆಗೆ ಮ್ಯಾಕ್ ಮೋಹನ್ ರೇಖೆಯನ್ನು ಕರೆಯುತ್ತೇವೆ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವ ರೇಖೆಯನ್ನು ಡೊರಾಂಡೋ ರೇಖೆಯನ್ನು ಕರೆಯುತ್ತೇವೆ. ಈಗ ಪ್ರಾಕೃತಿಕ ವಿಭಾಗಗಳನ್ನು ನೋಡಲಿಕ್ಕೆ ಬಂದಾಗ ಭಾರತ ವಿವಿಧ ಬಗೆಯ ಭೂ ಸ್ವರೂಪಗಳನ್ನು ಒಳಗೊಂಡಿದೆ. ಈ ಸ್ವರೂಪಗಳು ವಿವಿಧ ಭಾಗಗಳನ್ನು ಕಂಡುಬರುತ್ತವೆ. ಇವುಗಳು ಭೂ ಇತಿಹಾಸದ ವಿವಿಧ ಅವಧಿಗಳಲ್ಲಿ ನಿರ್ಮಿತವಾಗಿದ್ದು ಭೂರಚನೆ ಹಾಗೂ ಮೇಲ್ಮೈ ಲಕ್ಷಣಗಳಲ್ಲಿ ವ್ಯತ್ಯಾಸಗಳನ್ನು ಹೊಂದಿವೆ. ಇವುಗಳನ್ನು ಆಧರಿಸಿ ದೇಶವನ್ನು 4 ಪ್ರಧಾನ ಭೂ ಸ್ವರೂಪ ವಿಭಾಗಗಳನ್ನು ವಿಂಗಡಿಸಲಾಗಿದೆ. ಹಾಗೆ ಭಾರತದ 4 ಪ್ರಮುಖ ಭೂ ಸ್ವರೂಪ ವಿಭಾಗಗಳು ಯಾವುವು ಅಂತ ಕೇಳಿದರೆ, 1 ಉತ್ತರ ಪರ್ವತಗಳು, 2 ಶಿವಾಲಿಕ್ ಶ್ರೇಣಿ, 3 ಹಿಮಾಚಲ, 4 ಮಹಾ ಹಿಮಾಚಲ. ಇದು ಒಂದು ಭಾಗದರೆ ಇಲ್ಲಿ ನಾವು ಅಭ್ಯಾಸ ಮಾಡೋ ಉತ್ತರ ಪರ್ವತಗಳು, ಉತ್ತರದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು. ಭಾರತದ ಭೂ ಸ್ವರೂಪಗಳನ್ನು ಈ ರೀತಿ ನಾವು ಅಭ್ಯಾಸ ಮಾಡ್ತೇವೆ. ಭಾರತ ಭೂ ಸ್ವರೂಪಗಳನ್ನು 4 ಭಾಗಗಳನ್ನು ನೋಡ್ತೇವೆ. 1ನೇದಾಗಿ ಉತ್ತರದ ಪರ್ವತಗಳು, 2 ಉತ್ತರದ ಮಹಾಮೈದಾನ, 3 ಪರ್ಯಾಯ ಪ್ರಸ್ಥಭೂಮಿ, 4 ಕರಾವಳಿ ಮೈದಾನಗಳು. ಹಾಗಾಗಿ ಉತ್ತರದ ಪರ್ವತಗಳನ್ನು ನಾವು ಎಷ್ಟು ಭಾಗ ಮಾಡ್ತೇವೆ ಅಂದರೆ, ಉತ್ತರ ಪರ್ವತಗಳನ್ನು ನಾವು ಮತ್ತೆ ಈ ರೀತಿಯಾಗಿ ವಿಭಾಗಗಳನ್ನು ಮಾಡ್ತೇವೆ. 1 ಶಿವಾಲಿಕ್ ಶ್ರೇಣಿಗಳು, 2 ಹಿಮಾಚಲ ಪ್ರದೇಶ, 3 ಮಹಾ ಹಿಮಾಲಯ, 3 ಭಾಗಗಳನ್ನಾಗಿ ಅಭ್ಯಾಸ ಮಾಡ್ತೇವೆ. ಈಗ ನಾವು ಒಂದೊಂದಾಗಿ ಇವುಗಳ ಮಹತ್ವವನ್ನು ತಿಳಿಯುತ್ತಾ ಹೋಗುವ. ಪರೀಕ್ಷೆಗೆ ವಾರ್ಷಿಕ ಪರೀಕ್ಷೆಗಳಲ್ಲಿ ಇದರಲ್ಲಿ ನಕ್ಷೆಗೆ ಸಂಬಂಧಿಸಿದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಮೇಲಿಂದ ಮೇಲೆ ಕೇಳುವುದನ್ನು ನಾವು ನೋಡಿರ್ತೇವೆ. ಈಗ ಅಭ್ಯಾಸ ಮಾಡೋಣ. ಉತ್ತರದ ಪರ್ವತಗಳು. ಉತ್ತರದಲ್ಲಿರುವ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನ ಅತಿ ಎತ್ತರವಾದ ಶಿಖರದ ಕಣಿವೆಗಳನ್ನು ಹೊಂದಿದೆ. ಹಿಮನದಿ ಮುಂತಾದವುಗಳನ್ನು ಹೊಂದಿದೆ. ಹಿಮಾಲಯ ಪರ್ವತ ಶ್ರೇಣಿಯ ಪಾಮೀರ್ ಗ್ರಂಥಿಗಳಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೆ ಸುಮಾರು 2,500 ಚದರ ಕಿಲೋಮೀಟರ್ ಉದ್ದವಾಗಿ ಹಬ್ಬಿದೆ. ಈ ಮಡಿಕೆ ಪರ್ವತಗಳ ಶ್ರೇಣಿಗಳಲ್ಲಿ ಮತ್ತೆ 3 ಪ್ರಮುಖ ಶ್ರೇಣಿಗಳು ನೋಡುತ್ತೇವೆ. ಅವುಗಳೆಂದರೆ ಶಿವಾಲಿಕ್ ಶ್ರೇಣಿ, 2 ಹಿಮಾಚಲ, 3 ಮಹಾ ಹಿಮಾಲಯ. ಈಗ ಶಿವಾಲಿಕ್ ಶ್ರೇಣಿ ನೋಡೋಣ. ಇದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದದ್ದು. ಹಿಮಾಲಯ ಶ್ರೇಣಿಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದ ಶ್ರೇಣಿ ಶಿವಾಲಿಕ್ ಶ್ರೇಣಿ. ಇದು ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ. ಇದನ್ನು ಹಿಮಾಲಯದ ಪಾದ ಬೆಟ್ಟಗಳು ಎಂದು ಕರೆಯುತ್ತಾರೆ. ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿವೆ. ಈ ಮೈದಾನಗಳನ್ನು ನಾವು ಡೂನ್ ಎಂದು ಕರೆಯುತ್ತೇವೆ. ಡೂನ್ಗೆ ಉದಾಹರಣೆ ಡೆಹ್ರಾಡೂನ್. ಶಿವಾಲಿಕ್ ಶ್ರೇಣಿಗಳಲ್ಲಿ ಕಂಡುಬರುವ ಡೂನ್ಗಳೆಂದರೆ 1 ಡೆಹ್ರಾಡೂನ್, 2 ಕೋಟಾ, 3 ಪಾಟ್ಲಿ ಅಥವಾ ಪಾಟ್ಲಾ, 4 ಚೌಕಾಂಬಾ, 5 ಉದಾಂಪುರ, 6 ಕೋಟ್ಲಾ. ಇವು ಸಮುದ್ರ ಮಟ್ಟದಿಂದ 600ರಿಂದ 1,500 ಮೀಟರ್ಗಳಷ್ಟು ಎತ್ತರವಾಗಿದೆ. ಈಗ ಹಿಮಾಚಲ ನೋಡ್ಕೊಂಡು ಬರೋಣ. ಶಿವಾಲಿಕ್ ಶ್ರೇಣಿಯ 2ನೇ ಭಾಗ ಹಿಮಾಚಲ. ಇದು ಮಹಾ ಹಿಮಾಲಯ ಶಿವಾಲಿಕ್ ಬೆಟ್ಟಗಳ ನಡುವೆ ಸುಮಾರು 3,600ರಿಂದ 4,500ಗಳಷ್ಟು ಸರಾಸರಿ ಎತ್ತರ ಹೊಂದಿದೆ. 60-80 ಕಿಲೋಮೀಟರ್ ಅಗಲವಾಗಿದೆ. ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳಿವೆ. ಹಾಗಾದರೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವ ಸಮಾನಾಂತರ ಶ್ರೇಣಿಗಳು ಯಾವುವು ಅಂತ ನಾವು ತಿಳ್ಕೊಳ್ಳೋದಾದರೆ, 1 ಪೀರ್ ಪಂಜಾಲ್, ಮಹಾಭಾರತ ಶ್ರೇಣಿ, ನಾಗತಿಬ್ಬ, ಮಸೂರಿ ಮತ್ತು ಇಲ್ಲಿ ಅನೇಕ ಪ್ರಸಿದ್ಧ ಕಣಿವೆಗಳು ಕೂಡ ಇದ್ದಾವೆ. ಹಿಮಾಚಲ ಪ್ರದೇಶದಲ್ಲಿ ಇರುವ ಪ್ರಸಿದ್ಧ ಸುಂದರವಾದ ಕಣಿವೆಗಳು ಯಾವಪ್ಪ ಅಂತ ಕೇಳಿದ್ರೆ, 1 ಕಾಂಗ್ರಾ, 2 ಕುಲು, ಶಿಮ್ಲಾ, ಮಸೂರಿ, ನೈನಿತಾಲ್, ರಾಣಿಖೇತ್, ಚಕ್ರಾತ, ಡಾರ್ಜಿಲಿಂಗ್ ಇವು ಗಿರಿಧಾಮಗಳು.
ಈಗ ಶಿವಾಲಿಕ್ ಶ್ರೇಣಿಯ 3ನೇ ಭಾಗವಾಗಿರ್ತಕ್ಕಂಥ ಮಹಾ ಹಿಮಾಲಯವನ್ನು ನೋಡೋಣ. ಇದು ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಹಾಗೂ ಮೊದಲು ನಿರ್ಮಿತಗೊಂಡ ಸರಣಿ. ಇದು ಸಂಪೂರ್ಣ ಹಿಮದಿಂದ ಆವೃತವಾಗಿದೆ. ಆದ್ದರಿಂದ ಇದನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ. ಸಮುದ್ರ ಮಟ್ಟದಿಂದ ಇದು 6000ದಿಂದ 8000 ಮೀಟರ್ಗಳಿಗಿಂತಲೂ ಹೆಚ್ಚು ಎತ್ತರವಾಗಿದೆ. ಮಹಾ ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳು ಪ್ರಪಂಚ ಅತ್ಯಂತ ಉನ್ನತ ಶಿಖರಗಳಾಗಿವೆ. ಅವುಗಳು ಯಾವಂದರೆ ಮೌಂಟ್ ಎವರೆಸ್ಟ್, ಇದು ಸುಮಾರು 8848 ಮೀಟರ್ ಎತ್ತರ ಇದೆ. ಇದು ನೇಪಾಳ ಟಿಬೆಟ್ ಮಧ್ಯದಲ್ಲಿದೆ. ಈ ಸರಣಿಯಲ್ಲಿರುವ ಇತರೆ ಮುಖ್ಯ ಶಿಖರಗಳೆಂದರೆ ಮಹಾ ಹಿಮಾಲಯದಲ್ಲಿ ಕಂಡುಬರುವ ಅತ್ಯಂತ ಎತ್ತರ ಶಿಖರಗಳಲ್ಲಿ ಇತರೆ ಶಿಖರಗಳೆಂದರೆ ಕಾಂಚನಗಂಗಾ, ಧವಳಗಿರಿ, ನಂದಾದೇವಿ, ಗೌರಿಶಂಕರ. ಅನೇಕ ಹಿಮನದಿಗಳನ್ನು ಹೊಂದಿದೆ. ಗಂಗೋತ್ರಿ ಪ್ರಸಿದ್ಧ. ಗಂಗಾ ನದಿ ಉಗಮ ಸ್ಥಾನ ಗಂಗೋತ್ರಿ. ಕಾಶ್ಮೀರದ ಬುರ್ಜಿಲ್, ಚೋಜಿಲಾ, ಹಿಮಾಚಲ ಪ್ರದೇಶದ ಬಾರಾಲಾಚಾ ಮುಂತಾದ ಕಣಿವೆ ಮಾರ್ಗಗಳಾಗಿದ್ದು ಉತ್ತಮ ಸಂಚಾರ ಸೌಲಭ್ಯಗಳನ್ನು ಒದಗಿಸುವುದಲ್ಲದೆ ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರಗಳಾಗಿವೆ. ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನು ಹೊರ ಹಿಮಾಲಯ ಎಂದು ಕರೆಯುತ್ತಾರೆ. ಅಂದರೆ ಹೊರ ಹಿಮಾಲಯ ಅಂದರೆ ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕೆ ಕಂಡುಬರುವಂಥ ಪರ್ವತಗಳೇ ಮಹಾ ಹಿಮಾಲಯ. ಇವಕ್ಕೆ ಕಾರಾಕೋರಂ ಶ್ರೇಣಿ ಕೈಲಾಸ ಪರ್ವತಗಳಿವೆ. ಮೌಂಟ್ ಗಾಡ್ಯುನಾಸ್ಟಿನ್ K2 ಎಂಬುದು ಅತಿ ಎತ್ತರದ ಶಿಖರ. ಇದು 8611 ಮೀಟರ್ ಎತ್ತರವಾಗಿದೆ. ಲಡಾಖ್ ಪ್ರಸ್ಥಭೂಮಿಯು ಇದೇ ಪ್ರದೇಶದಲ್ಲಿ ಕಂಡುಬರುವುದನ್ನು ನಾವು ನೋಡ್ತೇವೆ. ಈಗ ಹಿಮಾಲಯ ಪರ್ವತವಿರುವ ಮಹತ್ವದ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ. ಹಿಮಾಲಯದ ಮಹತ್ವ ಏನಪ್ಪ ಅಂದರೆ ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತ ಜನಜೀವನದ ಮೇಲೆ ಅಪಾರ ಪ್ರಭಾವ ಬೀರುವೆ. ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತವೆ. ಉತ್ತರ ಏಷ್ಯಾದಿಂದ ಬೀಸಿ ಬರುವ ಶೀತ ಗಾಳಿಗಳನ್ನು ತಡೆ ಹಿಡಿಯುತ್ತವೆ. ನದಿಗಳ ಉಗಮ ಪ್ರದೇಶಗಳಾಗಿವೆ. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿವೆ. ಇವು ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿವೆ. ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣಗಳಾಗಿವೆ. ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿವೆ ಹಾಗೂ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿದೆ. ನಮ್ಮ ಹಿಮಾಲಯ ನಮ್ಮ ಹೆಮ್ಮೆ. ಈಗ ಎರಡನೇ ಭಾರತ ಪ್ರಾಕೃತಿಕ ಭೂಸ್ವರೂಪಗಳಲ್ಲಿ ಎರಡನೇ ನೋಡೋಣ, ಉತ್ತರದ ಮಹಾಮೈದಾನ. ಉತ್ತರ ಭಾರತದ ಮಹಾಮೈದಾನವನ್ನು ಸತ್ಲೇಜ್ ಗಂಗಾ ಮೈದಾನ ಎಂದು ಕರೀತಾರೆ. ಸತ್ಲೇಜ್ ಗಂಗಾ ಮೈದಾನ ಅಂದರೆ ಉತ್ತರ ಭಾರತದ ಮಹಾಮೈದಾನ. ಇದು ಉತ್ತರದಲ್ಲಿ ಹಿಮಾಲಯ ಪರ್ವತಗಳು, ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಕಂಡುಬರುವುದು. ಈ ಮೈದಾನ ಪಶ್ಚಿಮದಲ್ಲಿ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆಯವರೆಗೆ ವಿಸ್ತರಿಸಿದೆ. ಪಶ್ಚಿಮದ ಪೂರ್ವಕ್ಕೆ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿ 7500 ಮೀಟರ್ಗಳಷ್ಟು ಅಗಲವಾಗಿದೆ. ಈ ಮೈದಾನವು ಬಹುತೇಕವಾಗಿ ಸಮತಟ್ಟಾಗಿದೆ. ಉತ್ತರ ಭಾರತದ ಮೈದಾನವು ನದಿಗಳ ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಸಂಚಯನ ಮೈದಾನ. ಸಂಚಯನ ಮೈದಾನ ಅಂದರೆ ನಿಮಗೆ ಬಹುತೇಕ ಅರ್ಥ ಆಗಿದೆ ಈಗ ಅನಿಸುತ್ತೆ ನನಗೆ. ಏನಂದರೆ ಉತ್ತರ ಭಾರತ ಮೈದಾನ ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಮೈದಾನಗಳೇ ಸಂಚಯ ಮೈದಾನ. ಇಲ್ಲಿ ಬಬರ್ ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನು ಪ್ರವೇಶಿಸುವ ಕಡೆ ಅವರು ಹೊತ್ತು ತಂದ ದಪ್ಪ ಶಿಲಾಚೂರುಗಳನ್ನು ಸಂಚಯಿಸುವುದಕ್ಕೆ ಬಬರ್ ಅಂತ ಕರೀತಾರೆ. ಬಬರ್ ಅಂದರೆ ಅರ್ಥವಾಗಿರಬೇಕು. ಹಿಮಾಲಯ ತಪ್ಪಲಿನಲ್ಲಿ ಮೈದಾನ ಪ್ರವೇಶ ಮಾಡುವ ಕಡೆ ದಪ್ಪ ಶಿಲಾಚೂರುಗಳ ಸಂಚಯನಕ್ಕೆ ಬಬರ್. ಇನ್ನೊಂದು ಭಂಗರ್, ಪುರಾತನ ಕಾಲದಲ್ಲಿ ಸಂಚಯಿತವಾಗಿರುವ ಮೆಕ್ಕಲ ಮಣ್ಣನ್ನು ಬಂಗರ್ ಅಂದರೆ ಪುರಾತನ ಕಾಲದಲ್ಲಿ ಸಂಚಯಿತವಾಗಿರುವ ಮೆಕ್ಕಲ ಮಣ್ಣಿಗೆ ಭಂಗರ್. ಇತ್ತೀಚಿನ ಅವಧಿಯಲ್ಲಿ ಸಂಚಯಗೊಂಡಿರುವ ಮೆಕ್ಕಲ ಮಣ್ಣಿಗೆ ಕದರ್ ಅಂದರೆ ಬಬರ್, ಬಂಗರ್, ಕದರ್. ಬಬರ್ ಶಿಲೆಗಳ ಚೂರು, ಬಂಗರ್ ಇದು ಮೆಕ್ಕಲ ಮಣ್ಣು ಇನ್ನೊಂದು ರೂಪ, ಕದರ್ ಇತ್ತೀಚೆಗೆ ಸಂಚಯನವಾಗಿರುವಂಥದ್ದು. ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನು ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದವನು ರಾಧಾನಾಥ್ ಸಿಕ್ದರ್. ಇವರು ಭಾರತದಲ್ಲಿ ನಡೆದಿದ್ದ ಗ್ರೇಟ್ ಟಿಗ್ರೋಮೆಟ್ರಿಕಲ್ ಸರ್ವೆಯ ಉದ್ಯೋಗಿಯಾಗಿದ್ದರು. ಇದು ಕೂಡ ನಮ್ಮೊಂದು ಹೆಮ್ಮೆಯ ವಿಷಯ. ನಮ್ಮ ದೇಶದ ಮೌಂಟ್ ಎವರೆಸ್ಟ್, ನಮ್ಮ ದೇಶದಲ್ಲಿರುವಂಥ ಕಂಡುಬರುವಂಥ ಮೌಂಟ್ ಎವರೆಸ್ಟ್ ಅನ್ನು ಗುರುತಿಸಲಿಕ್ಕೆ ನಮ್ಮ ಭಾರತೀಯರು ಕೂಡ ಅದರಲ್ಲಿ ಇದ್ದರು ಅನ್ನೋದು ಕೂಡ ನಮಗೆ ಹೆಮ್ಮೆಯ ವಿಷಯ. ಈಗ
ಪರ್ಯಾಯ ಪ್ರಸ್ಥಭೂಮಿ. ಭಾರತದ ಪ್ರಾಕೃತಿಕ ಸ್ವರೂಪಗಳಲ್ಲಿ ಕೊನೆಯದು ಪರ್ಯಾಯ ಪ್ರಸ್ಥಭೂಮಿ. ಪರೀಕ್ಷೆಗೆ ಈ ಪಾಠ ಅತಿ ಮಹತ್ವವನ್ನು ಹೊಂದಿದೆ. ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದು. ಭೂ ಇತಿಹಾಸದ ಪ್ರಕಾರ ಅತಿ ಪುರಾತನವಾಗಿದ್ದು ಭೂಖಂಡದ ಆರಂಭದಲ್ಲಿ ಗೋಂಡ್ವಾನ ಭೂರಾಶಿಯ ಒಂದು ಭಾಗ ಎಂದು ಭೂವಿಜ್ಞಾನಿಗಳು ಅಭಿಪ್ರಾಯಪಟ್ಟಿರ್ತಾರೆ. ಈ ಪ್ರಸ್ಥಭೂಮಿಯು ಸತ್ಲೇಜ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವು ಚಾಚಿಕೊಂಡಿದೆ. ಇದರ ಒಟ್ಟು ಕ್ಷೇತ್ರ 16 ಚದರ ಕಿಲೋಮೀಟರ್. ಉತ್ತರದ ಕರಾವಳಿ ಬೆಟ್ಟಗಳಿಂದ ದಕ್ಷಿಣ ಕನ್ಯಾಕುಮಾರಿಯವರೆಗೆ ಇದು ಹರಡಿದೆ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ, ಪೂರ್ವದಲ್ಲಿ ಪೂರ್ವ ಘಟ್ಟಗಳಿಂದ ಜಾರ್ಖಂಡ್ ರಾಜಮಹಲ್ ಬೆಟ್ಟಗಳವರೆಗೆ 1400 ಕಿಲೋಮೀಟರ್ ಅಗಲವಾಗಿದೆ. ಈ ಪರ್ಯಾಯ ಪ್ರಸ್ಥಭೂಮಿ ತ್ರಿಕೋನಾಕೃತಿಯಲ್ಲಿದ್ದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣ ಕಡೆ ಕಿರಿದಾಗಿದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳನ್ನು ಇದು ಒಳಗೊಂಡಿದೆ. ಈ ಪರ್ಯಾಯ ಪ್ರಸ್ಥಭೂಮಿ ಉತ್ತರ ಭಾಗದಲ್ಲಿ ಪ್ರಮುಖವಾಗಿ ವಿಂಧ್ಯ, ಸಾತ್ಪುರ ಬೆಟ್ಟಗಳು, ಅರಾವಳಿ ಬೆಟ್ಟಗಳು, ಮಾಳವ ಪ್ರಸ್ಥಭೂಮಿ, ಛೋಟನಾಗಪುರ ಪ್ರಸ್ಥಭೂಮಿಗಳಿದ್ದು ಇವುಗಳ ಮಧ್ಯದಲ್ಲಿ ನರ್ಮದಾ ನದಿ, ತಪತಿ ನದಿ, ದಾಮೋದರ ನದಿಗಳಲ್ಲದೆ ಅನೇಕ ಚಿಕ್ಕ ನದಿಗಳು ಹರಿಯುತ್ತವೆ. ಇವುಗಳೆಲ್ಲ ಕೇಂದ್ರ ಸ್ಥಾನ ಪ್ರಸ್ಥಭೂಮಿ. ಮಹಾರಾಷ್ಟ್ರ, ಕರ್ನಾಟಕಗಳಲ್ಲಿ ಸಹ್ಯಾದ್ರಿ ಅಂತಲೂ ಕರೀತಾರೆ. ಪಶ್ಚಿಮ ಘಟ್ಟಗಳು ಎತ್ತರವಾಗಿ ನಿರಂತರವಾಗಿವೆ. ಇವುಗಳ ಅಣ್ಣಾಮಲೈ ಸರಣಿಯಲ್ಲಿ ಆನೈಮುಡಿ ಶಿಖರ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಪ್ರದೇಶವಾಗಿದೆ. ದಕ್ಕನ್ ಪ್ರಸ್ಥಭೂಮಿ ಪೂರ್ವಕ್ಕೆ ಪೂರ್ವ ಘಟ್ಟಗಳಾಗಿವೆ. ಅವು ಪಶ್ಚಿಮ ಘಟ್ಟಗಳನ್ನು ನೀಲಗಿರಿ ಬೆಟ್ಟಗಳು ಸಂಧಿಸುತ್ತವೆ. ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ, ನಿರಂತರವಾಗಿಲ್ಲ. ಇಲ್ಲಿ ಅರಮಕೊಂಡ ಮತ್ತು ಮಹೇಂದ್ರಗಿರಿ ಇಲ್ಲಿರುವ ಎತ್ತರ ಶಿಖರಗಳು. ಪೂರ್ವ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ. ಈ ಪರ್ಯಾಯ ಪ್ರಸ್ಥಭೂಮಿಯ ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿವೆ. ಏಕೆಂದರೆ ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳಿವೆ. ಇಲ್ಲಿ ನದಿಗಳು ಜಲಪಾತಗಳನ್ನು ಕೂಡಿರ್ತವೆ. ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿವೆ. ಪ್ರವಾಸಿಗರನ್ನು ಕೂಡ ಆಕರ್ಷಿಸ್ತವೆ. ಈಗ ಕೊನೆಯದಾಗಿ ಕರಾವಳಿ ಮೈದಾನಗಳು. ಭಾರತವು ದ್ವೀಪಗಳನ್ನು ಹೊರತುಪಡಿಸಿ 6100 ಕಿಲೋಮೀಟರ್ ಉದ್ದದಷ್ಟು ಕರಾವಳಿ ತೀರ ಹೊಂದಿದೆ. ಪಶ್ಚಿಮದಲ್ಲಿ ಗುಜರಾತ್ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜಭೂಮಿಯವರೆಗೆ ವಿಸ್ತರಿಸಿದೆ. ತೀರ ಪ್ರದೇಶದ ಉದ್ದಕ್ಕೂ ಕಂಡುಬರುವ ಕಿರಿದಾದ ಮೈದಾನವನ್ನು ಕರಾವಳಿ ಮೈದಾನ ಎಂದು ಕರೆಯುತ್ತೇವೆ. ಭಾರತ 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ. ಭಾರತ ಕರಾವಳಿಯನ್ನು ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ ಎಂದು 2 ಭಾಗ ವಿಂಗಡಿಸಲಾಗಿದೆ. ನೋಡಿ, ಇಲ್ಲ ಪ್ರಶ್ನೆ, ಕರಾವಳಿ ತೀರಗಳನ್ನು ಹಂಚಿಕೊಂಡ ರಾಜ್ಯಗಳೆಷ್ಟು ಅಂತ ಕೇಳ್ತಾರೆ. 9. ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ, ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತ್ನ ಕಚ್ನಿಂದ ಕನ್ಯಾಕುಮಾರಿಯವರೆಗೆ ಭೂಶಿರದವರೆಗೆ ಸುಮಾರು 1500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಇದನ್ನು ಕೇರಳದಲ್ಲಿ ಮಲಬಾರ್ ತೀರ, ಕರ್ನಾಟಕದಲ್ಲಿ ಕೆನರಾ ತೀರ, ಕೇರಳಕ್ಕೆ ಬಂದರೆ ಮಲಬಾರ್ ಅಂತೇವೆ, ಕರ್ನಾಟಕಕ್ಕೆ ಬಂದರೆ ಕೆನರಾ ಅಂತ ಕರಿತೇವೆ. ಗೋವಾ, ಮಹಾರಾಷ್ಟ್ರದಲ್ಲಿ ಕೊಂಕಣ ಅಂತ ಕರೀತಾರೆ. ನೋಡಿ, ಕೇರಳದಲ್ಲಿ ಮಲಬಾರ್ ತೀರ ಆಗುತ್ತೆ, ಕರ್ನಾಟಕದಲ್ಲಿ ಕೆನರಾ ತೀರ ಆಗುತ್ತೆ. ಅದೇ ಗೋವಾ, ಮಹಾರಾಷ್ಟ್ರಕ್ಕೆ ಹೋದರೆ ಕೊಂಕಣ ತೀರ ಆಗುತ್ತೆ. ತೀರಗಳೆಲ್ಲ ಒಂದೇ. ಆ ರಾಜ್ಯಗಳು ಬಂದಾಗ ಅಲ್ಲಿನ ಪ್ರಾದೇಶಿಕ ಪದಗಳನ್ನು ನಾವಿಲ್ಲಿ ಬಳಸ್ತಾ ನೋಡ್ತೇವೆ. ಗುಜರಾತ್ಗೆ ಬಂದರೆ ಗುಜರಾತ್ ತೀರ. ಮುಂಬೈ, ನವಶೇವಾ, ಮರ್ಮುಗಾವ, ಕೊಚ್ಚಿ, ಕಾಂಡ್ಲಾ, ಕಾರವಾರ, ನವಮಂಗಳೂರು ಇಲ್ಲಿನ ಮುಖ್ಯ ಬಂದರುಗಳಾಗಿವೆ. ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ನದಿ ಮುಖಜ ಭೂಮಿಯವರೆಗೆ ಪೂರ್ವಘಟ್ಟಗಳು ಹಬ್ಬಿವೆ. ಪೂರ್ವಘಟ್ಟ ಬಂಗಾಳ ಕೊಲ್ಲಿಯ ನಡುವೆ ಪೂರ್ವ ಕರಾವಳಿ ಮೈದಾನವಿದೆ. ಪೂರ್ವ ಕರಾವಳಿ ಮೈದಾನವು ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಮತಟ್ಟಾಗಿದೆ. ಇದು ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳ ಮುಖಜ ಭೂಮಿಯನ್ನು ಒಳಗೊಂಡಿದೆ. ಇಲ್ಲಿ ಒಂದು ರೀತಿ ಕೃತಕ ಸರೋವರಗಳನ್ನು ನೋಡ್ತೇವೆ. ಇವುಗಳಿಗೆ ಉಪ್ಪು ನೀರಿನಿಂದ ನಿರ್ಮಿತವಾದ ಆವೃತ ಭೂಭಾಗಕ್ಕೆ ನಾವು ಸರೋವರ ಅಥವಾ ಲಾಗೂನ್ ಅಂತ ಕರೀತೇವೆ. ಇವು ನೈಸರ್ಗಿಕ ಸರೋವರಗಳು ಅಲ್ಲ. ಲಘೂನುಗಳಿಗೆ ಉದಾಹರಣೆ ಕೇಳಿದರೆ ಒರಿಸ್ಸಾ ರಾಜ್ಯದಲ್ಲಿ ಚಿಲ್ಕಾ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಪುಲಿಕಾಟ್ ಬರುತ್ತೆ. ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಅಂತ ಕರೆದ್ರೆ ಪಶ್ಚಿಮ ಕರಾವಳಿಯನ್ನು ಕೋರಮಂಡಲ ತೀರ. ಪೂರ್ವ ಕರಾವಳಿಗೆ ಉತ್ಕಲ ತೀರ, ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟ ತೀರ. ದ್ವೀಪಗಳಿಗೆ ಬಂದರೆ ನಮ್ಮ ಭಾರತ ದೇಶದಲ್ಲಿ 247 ದ್ವೀಪಗಳಿವೆ. ಅವುಗಳ 204 ದ್ವೀಪಗಳು ಬಂಗಾಳ ಕೊಲ್ಲಿ ಮತ್ತು 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಮನ್ನಾರ್ ಕಾರಿಲೆ ಕೆಲವು ಹವಳದ ದ್ವೀಪಗಳಿವೆ. ಬಂಗಾಳ ಕೊಲ್ಲಿಯಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಗಟ್ಟಿಯಾದ ಮತ್ತು
ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿವೆ. ಲಕ್ಷದ್ವೀಪಗಳು ಹವಳ ದ್ವೀಪಗಳಾಗಿವೆ. ಭಾರತದ ದಕ್ಷಿಣ ತುದಿಯು ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯಲ್ಲಿ ಇಂದಿರಾ ಪಾಯಿಂಟ್ ಕರೆಯುತ್ತೇವೆ. ಕೊನೆಯದಾಗಿ ನಾನು ನಿಮಗೆ ಪ್ರಶ್ನೆಗಳನ್ನು ಕೊಡ್ತೇನೆ. ಈಗಾಗಲೇ ಪಾಠಗಳನ್ನು ವಿಸ್ತಾರವಾಗಿ ವಿವರಣೆ ನೀಡಿದ್ದೇನೆ. ನೀವು ಈ ಉತ್ತರವನ್ನು ಕಂಡುಕೊಳ್ಬೋದು. ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ಭಾರತವು ಭೂಮಿ ಯಾವ ಗೋಳಾರ್ಧದಲ್ಲಿದೆ? ಭಾರತದ ಭೂರಾಶಿಯ ದಕ್ಷಿಣ ತುದಿ ಯಾವುದು? ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದು? ಹಿಮಾಲಯದ ಪಾದಬೆಟ್ಟಗಳ ಮತ್ತೊಂದು ಹೆಸರು ಯಾವುದು? ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಯಾವುದು ಇತ್ತೀಚಿನ ಅವಧಿ ನಿರ್ಮಿತವಾಗಿದೆ? ಹಿಮಾಲಯ ಪರ್ವತ ಶ್ರೇಣಿಗಳಿಂದಾಗುವ ಪ್ರಯೋಜನಗಳು ಯಾವುವು? ಪರ್ಯಾಯ ಪ್ರಸ್ಥಭೂಮಿಯ ಹೊಂದಿರುವ ವ್ಯಾಪ್ತಿ ವಿವರಿಸಿ. ಶಿವಾಲಿಕ್ ಶ್ರೇಣಿಯ ಕುರಿತು ಬರೆಯಿರಿ. ಉತ್ತರ ಮೈದಾನವನ್ನು ಸಂಚಯನ ಮೈದಾನ ಎಂದು ಕರೆಯುತ್ತಾರೆ ಏಕೆ? ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿರುವ ವ್ಯತ್ಯಾಸಗಳೇನು? ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿಗಿರುವ ವ್ಯತ್ಯಾಸಗಳೇನು? ಎಲ್ಲ ಕೇಳ್ತಾರೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಮಂದೊಟ್ಟು ಮಾಡಿಕೊಳ್ಳಿ, ಏಕಾಗ್ರತೆ ಇರಲಿ, ಬದುಕಿ ನೆಮ್ಮದಿ ಇರಲಿ, ಸಂತೋಷ ಕಂಡುಬರಲಿ, ನಿಮ್ಮ ಬದುಕಿನ ಯಶಸ್ಸಿಗೆ ನಾಂದಿ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.